ನಮ್ಮ ಭಾಸ್ಕರಣ ಕೂಡ ಗ್ರಾಮದ ತರಫ ಸ್ವಾಗತಂ ಸುಸ್ವಾಗತಂ. ತಪ್ಪು ಕಲಾಕಾರರು ನಾಗವಲ್ಲಿ ಗ್ರಾಮಾనికి ತೋರಿಸಲಿಕ್ಕೆ ಕೋರು. ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ರಘುರೆಡ್ಡಿ ಗಾರಿ ನಾಯಕತ್వం, ಸುಧಾಕರಣ್ಣ ಗಾರಿ ನಾಯಕತ್వం. ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. మన ప్రియతమ నేత డాక్టర్ నీలకంఠాపురం రఘురెడ్డి గారు ತಮ್ಮಲ್ಲಿ ಗ್ರಾಮದಿಂದ ಸ್ವಾಗತಂ ಸುಸ್ವಾಗತಂ. మన ఎమ్మెల్యే ಅಭ್ಯರ್ಥಿಯಾದಂತ ಸುಧಾಕರ್ ಅವರು ಕೂಡ ಗ್ರಾಮದಿಂದ ಸ್ವಾಗತಂ ಸುಸ್ವಾಗತಂ. ಜೈ ಕಾಂಗ್ರೆಸ್, ಜೈ ಜೈ ಕಾಂಗ್ರೆಸ್. ರಘುರೆಡ್ಡಿ ಗಾರಿ ನಾಯಕತ್వం, ರಘುರೆಡ್ಡಿ ಗಾರಿ ನಾಯಕತ್వం, ಸುಧಾಕರ್ ಗಾರಿ ನಾಯಕತ್వం. ಜೈ ಕಾಂಗ್ರೆಸ್, ಜೈ ಜೈ ಕಾಂಗ್ರೆಸ್. ಅಣ್ಣವರು ತಪ್ಪದಾರ ಯಾರು ಹೋಗ್ಬಾರ, ಇಲ್ಲೇ ಊಟ ಬರ್ತದೆ, ಊಟ ಮಾಡ್ಕೊಂಡು ಹೋಗ್ರಿ. ಊಟ ಇಲ್ಲೇ ಇರ್ತದೆ, ತಮ್ಮದೇಳಿಗೆ ಊಟ ಮಾಡಿ. ದಿವಂಗತ ವೈಎಸ್ ರಾಜಶೇಖರ ರೆಡ್ಡಿ ಅವರ ಪರಮಾತ್ಮ ಸ್ನೇಹಿತರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಹೋದರರು ಆದಂತಹ ಡಾಕ್ಟರ್ ನೀಲಕಂಠಾಪುರಂ ರಘುವೀರ ರೆಡ್ಡಿ ಅವರಿಗೆ ತುಂಬ ಹೃದಯದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇವೆ ಬಂಧುಗಳೇ. ಒಂದು ಜೋರಾದ ಚಪ್ಪಾಳೆಯ ಮುಖಾಂತರ ರಘುವೀರ ರೆಡ್ಡಿ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಪ್ರಚಾರ ವೇದಿಕೆ ಮೇಲೆ ಉಪಸ್ಥಿತರುವ ಮತ್ತೊಬ್ಬ ಗಣ್ಯರು ಮಡಕಸಿರದ ಮಾಜಿ ಶಾಸಕರು ಆದಂತಹ 2024ನೇ ಮಡಕಸಿರ ವಿಧಾನಸಭೆಯ ಕ್ಷೇತ್ರದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಆದಂತಹ ಸೋದರ ಕರಿಕೆರೆ ಸುಧಾಕರಣ್ಣನವರಿಗೆ ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇವೆ ಬಂಧುಗಳೇ. ಅದೇ ರೀತಿ ಅಂದು ರಘುವೀರ ರೆಡ್ಡಿಯವರ ಪ್ರಾರಂಭದ ದಿನದಿಂದ ಅಂದಿನಿಂದನೂ ಇಂದಿನವರೆಗೂ ಮತ್ತು ಮುಂದೆಂದೆಂದುವರೆಗೂ ರಘುವೀರ ರೆಡ್ಡಿ ನಮ್ಮ ಮಡಕಸಿರದ ರಥಸಾರಥಿ ಎಂದು ಅವರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಎಲ್ಲ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ ಬಂಧುಗಳೇ. ಆತ್ಮೀಯ ಕಾಂಗ್ರೆಸ್ ಸೋದರ ಸೋದರಿಯರೇ, ಈ ರಾಜ್ಯದ ರಾಜಕೀಯ ನಭೋಮಂಡಲದಲ್ಲಿ ಧ್ರುವ ತಾರೆಯಾಗಿ ರಾರಾಜಿಸುತ್ತಿರುವ ನಮ್ಮ ಪ್ರಿಯತಮ ನಾಯಕ ರಘುವೀರ ರೆಡ್ಡಿಯವರು ತನ್ನ ತಾಯ್ನಾಡಿಗೆ ಸಲ್ಲಿಸಿದಂತಹ ಸೇವೆಗಳು ಅಪಾರವಾದವು ಹಾಗೂ ಅಮೋಘವಾದಗಳು ಎಂದಾದರೂ ನಾವೆಲ್ಲರೂ ಭಾವಿಸಿದ್ದೇವೆ. 1989ರಿಂದ 2024ವರೆಗೆ ಸರಿಸುಮಾರು 25 ವರ್ಷಗಳ ಕಾಲ ಮಡಕಸಿರದ ಅಭಿವೃದ್ಧಿಗೆ ಅವರು ಮಾಡಿದಂತಹ ಕೆಲಸಗಳು ವರ್ಣಿಸಲು ಅಸಾಧ್ಯವಾದಂತಹ ಕೆಲಸಗಳನ್ನು ಮಾಡಿದ್ದಾರೆ ಬಂಧುಗಳೇ. ಈ ತಾಲೂಕಿನಲ್ಲಿ ರಘುವೀರ ರೆಡ್ಡಿ ಪಾದಾರ್ಪಣೆ ಮಾಡೋಕ್ಕಿಂತ ಮುಂಚಿತವಾಗಿ ರಸ್ತೆ ಸಾರಿಗೆ ಅಭಿವೃದ್ಧಿಯಾಗಲಿ, ಕರೆಂಟಿನ ಸಮಸ್ಯೆಗಳಲ್ಲಿ ತೀವ್ರವಾಗಿದ್ದಂಥ ಸಂದರ್ಭದಲ್ಲಿ ಪ್ರಿಯತಮ ನಾಯಕ ರಘುವೀರ ರೆಡ್ಡಿ ಅವರು ಮಡಕಸಿರದಿಂದ ಅಮರಾಪುರದ ಮಂಡಲವರೆಗೂ, ಮಡಕಸಿರದಿಂದ ರೊಳ್ಳೆ ಮಂಡಲವರೆಗೂ, ಮಡಕಸಿರದಿಂದ ಹಗಳಿ ಮಂಡಲವರೆಗೂ, ಮಡಕಸಿರದಿಂದ ಹಿಂದೂಪುರ ಮಾರ್ಗ, ಮಡಕಸಿರದಿಂದ ಮಧುಗಿರಿ ಮಾರ್ಗ, ಮಡಕಸಿರದ ಪಾವಡ ಮಾರ್ಗದ ಒಟ್ಟು 400 ಹೆಚ್ಚು ಕಿಲೋಮೀಟರ್ ರಸ್ತೆಯನ್ನು ನಿರ್ಮಾಣದ ಮೊಟ್ಟ ಮೊದಲ ಅಭಿವೃದ್ಧಿ ಹರಿಕಾರ ಪ್ರಿಯತಮ ನಾಯಕ ರಘುವೀರ ರೆಡ್ಡಿಯನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸುತ್ತಿದ್ದೇವೆ ಬಂಧುಗಳೇ. 400 ಕಿಲೋಮೀಟರ್ಗೆ ಹೆಚ್ಚು ರಸ್ತೆಯನ್ನು ನಿರ್ಮಾಣ ಮಾಡಿ ರಸ್ತೆ ರಾಜ ಎಂದೆನಿಸಿಕೊಂಡ ನಮ್ಮ ಪ್ರಿಯತಮ ನಾಯಕರಿಗೆ ನಮ್ಮ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೀವಿ. ಮತ್ತು ಈ ನಾಡಿನ ರೈತರು ಕರೆಂಟಿನ ಸಮಸ್ಯೆ ತೀವ್ರವಾಗಿದ್ದಂಥ ಸಂದರ್ಭದಲ್ಲಿ, ಬೋರ್ಗಳಲ್ಲೇ ನೀರು ಬರ್ತಿದ್ದಂಥ ಸಂದರ್ಭದಲ್ಲಿ, ಲೋ ವೋಲ್ಟೇಜ್ನಿಂದ ನೀರು ಬರುವಂಥ ಸಂದರ್ಭದಲ್ಲಿ ರೈತಾಪಿ ವರ್ಗದವರನ್ನು ಬಹಳವಾಗಿ ಪ್ರೀತಿಸುವಂತಹ ನಮ್ಮ ಪ್ರಿಯತಮ ನಾಯಕ ರಘುವೀರ ರೆಡ್ಡಿ ಅವರು ತಾಲೂಕು ಕೇಂದ್ರಗಳಲ್ಲಿ, ಮಂಡಲ ಕೇಂದ್ರಗಳಲ್ಲಿ, ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ ಸಬ್ಸ್ಟೇಷನ್ಗಳನ್ನು ನಿರ್ಮಿಸಿ ರೈತರ ಲೋ ವೋಲ್ಟೇಜ್ ಸಮಸ್ಯೆಯನ್ನು ತೀರಿಸಿದಂತಹ ಒಬ್ಬ ರೈತರ ಕಣ್ಮಣಿ ನೀಲಕಂಠಾಪುರಂ ರಘುವೀರ ರೆಡ್ಡಿ ಅವರೆಂದರೆ ಹೇಳಿ ಈ ಸಂದರ್ಭದಲ್ಲಿ ನಾವಾದರೂ ಹೇಳಿಕೆ ಇಚ್ಛಿಸುತ್ತೇವೆ ಬಂಧುಗಳೇ. ಅದೇ ರೀತಿ ಅವರು 1989ರಿಂದ ಚುನಾವಣೆ ಸಂದರ್ಭಗಳು ಬಂದಾಗ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗಾಗಿ ಗ್ರಾಮಗಳೆಲ್ಲ ಸಂಚರಿಸಿದ ಸಂದರ್ಭದಲ್ಲಿ ಅನೇಕ ಕಡೆ ಅವರಿಗೆ ಗುಡಿಸಲಿರ್ತಕ್ಕಂಥ ಒಂದು ಸಂದರ್ಭಗಳು ಕಾಣಿಸ್ತಾ ಇದ್ದವು. ಆ ಗ್ರಾಮದ ಜನಗಳನ್ನು ಉದ್ದೇಶಿಸಿ
ನನ್ನ ಸರ್ಕಾರ ಅಧಿಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಿಮ್ಮ ಎಲ್ಲರಿಗೂ ಹೊಸ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವಂತ ಒಂದು ಯೋಜನೆಯನ್ನು ಅವರು ಹಾಕಿಕೊಂಡಿದ್ರು. ಅದೇ ರೀತಿ ಅವರು ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ಕಡೆನೆ ಗೃಹ ನಿರ್ಮಾಣಗಳನ್ನು ಮಾಡಿ ಊರನ್ನೇ ನಿರ್ಮಾಣ ಮಾಡಿಕೊಂಡ ಒಬ್ಬ ಬಹುದೊಡ್ಡ ಗೃಹ ನಿರ್ಮಾಣದಾತ ರಘುವೀರ ರೆಡ್ಡಿ ಅವರು ಎಂದು ಹೇಳಲಿಕ್ಕೆ ನಾವು ಇಚ್ಛಿಸುತ್ತೇವೆ ಬಂಧುಗಳೇ. ಅದೇ ರೀತಿ ಶ್ರೀರಾಮರೆಡ್ಡಿ ಕುಡಿಯುವ ನೀರಿನ ಯೋಜನೆಯನ್ನ ಬಳ್ಳಾರಿ ಪ್ರಾಂತ್ಯದ ಹೊಸಪೇಟೆ ಡ್ಯಾಮಿನಿಂದ ತುಂಗಭದ್ರಾ ನದಿ ನೀರನ್ನ ಗುಂತಕಲ್ಲು ಮಾರ್ಗವಾಗಿ ಕಲ್ಯಾಣದುರ್ಗ ಮಡಕಸಿರ ಹಿಂದೂಪುರದವರೆಗೂ ಪಾದಯಾತ್ರೆ ಮೂಲಕ ನಮಗೆ ನೀರನ್ನು ತಂದುಕೊಂಡ ಬಹುದೊಡ್ಡ ಆಧುನಿಕ ಭಗೀರಥ ಎಂದೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಚ್ಛಿಸುತ್ತೇವೆ ಬಂಧುಗಳೇ. ಅದೇ ರೀತಿ ಈ ದೇಶದಲ್ಲಿ ಸರಿಸುಮಾರು 29 ರಾಜ್ಯಗಳಲ್ಲಿ 4123 MLAಗಳಿದ್ದರೂ ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಕಂಡಂತಹ 4123 MLAಗಳಲ್ಲಿ ರಘುವೀರರು ಅತ್ಯಂತ ಹೆಚ್ಚಿನ ಸಾಹಸವನ್ನು ಮಾಡಿ ಈ ತಾಲೂಕಿನ SC ST ವರ್ಗದವರಿಗೆ ಸಾಮಾಜಿಕ ವರ್ಗಕ್ಕೆ 6000 ಮನೆಗಳನ್ನು ತಂದುಕೊಂಡಂತಹ ಒಬ್ಬ ದೊಡ್ಡ ಅಭಿವೃದ್ಧಿಯ ಹರಿಕಾರ ನೀಲಕಂಠಾಪುರಂ ರಘುವೀರ ರೆಡ್ಡಿ ಅವರು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಇಚ್ಛಿಸಿದ್ದೇವೆ ಬಂಧುಗಳೇ. ಆತ್ಮೀಯ ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಚ್ಛಿಸ್ತಿದ್ದೀವಿ. 1992 ಕೋಟ್ಲೆ ವಿಜಯ್ ಭಾಸ್ಕರ್ ರೆಡ್ಡಿ ಅವರ ನೇತೃತ್ವದ ಕಾಂಗ್ರೆಸ್ ಕನಕ ಸರ್ಕಾರದಲ್ಲಿ ಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಸಲ್ಲಿಸಿ ಅಮರಾಪುರ ಮಂಡಲ ವಲಸೆ ಗ್ರಾಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಒಂದು ಘಟನೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ನಾನು ಇಚ್ಛಿಸಿದ್ದೇನೆ. ಕಾರಣ, ಅವತ್ತು ವಲಸೆ ಗ್ರಾಮದಲ್ಲಿ ಅಭಿವೃದ್ಧಿಗಳಿಗೆ ಶಂಕುಸ್ಥಾಪನೆ ಮತ್ತು ಮಂತ್ರಿಯಾಗಿ ಬಂದಿರತಕ್ಕಂತಹ ರಘುವೀರರನ್ನ ಸನ್ಮಾನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಇದೇ ಜಿಲ್ಲೆಯ ಕಲ್ಯಾಣದುರ್ಗ ತಾಲೂಕಿನ ಹಿರಿಯ ನಾಯಕರು, ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಕಮದೂರು ಹೋಬಯ್ಯನವರು ಒಂದು ಬಹಳ ಸ್ಪಷ್ಟವಾದಂತಹ 4 ಸಮಸ್ಯೆಗಳನ್ನು ರಘುವೀರ ರೆಡ್ಡಿ ಅವರ ಮಡಿಲಿಗೆ ಹಾಕಿದರು. ಅವು ಬಹಳ ದುಃಖದರಿಯುವಂತಹ ಸಮಸ್ಯೆಗಳನ್ನು ಅವರ ಮಡಿಲಿಗೆ ಹಾಕಿದಂಥ ಸಂದರ್ಭ. ಆ 4 ಸಮಸ್ಯೆಗಳಂದ್ರೆ, ಒಂದು, ಪ್ರಿಯ ಮಿತ್ರಮ ಸಹೋದರ ರಘುವೀರ ರೆಡ್ಡಿ ಅವರೇ, ಅವ್ರು ಹೇಳಿದಂಥ ಕಮದೂರು ಹೋಬಯ್ಯನವರು ಹೇಳಿದಂತಹ ಮಾತು, ಕಮದೂರು ಹೋಬಯ್ಯನವರು ಮಾತನಾಡಿದಂತಹ ಮಾತು, ಪ್ರಿಯ ಮಿತ್ರಮ ರಘುವೀರ ರೆಡ್ಡಿ ಅವರೇ, ಭಾರತ ದೇಶದಲ್ಲಿ ಅತಿ ವೇಗವಾಗಿ ಎಡಾರಿ ಪ್ರಾಂತ್ಯವಾಗಿದ್ದಾಗ ಅನಂತಪುರ ಜಿಲ್ಲೆಯ ಜನ ಬಹಳ ಕಡು ಕಷ್ಟದಲ್ಲಿ ಮತ್ತು ಕಡು ಬಡತನದಲ್ಲಿದ್ದಾರೆ. ಅವರಿಗೆ ಕುಡಿಯೋದಕ್ಕೆ ನೀರಿಲ್ಲ, ತಿನ್ನೋದಕ್ಕೆ ಅನ್ನ ಇಲ್ಲ, ಉಟ್ಕೊಳ್ಳೋದಕ್ಕೆ ಬಟ್ಟೆ ಇಲ್ಲ ಮತ್ತು ಇರೋದಕ್ಕೆ ನೆರಳಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ನೀವು ಯುವಕರಾಗಿದ್ರಿ, ಒಂದು ಒಳ್ಳೆಯ ಸುಸಂಸ್ಕೃತದ ಕುಟುಂಬದಿಂದ ರಾಜಕಾರಣಕ್ಕೆ ಬಂದಿದ್ದೀರಾ. ದಯಮಾಡಿ ನನ್ನ ಜಿಲ್ಲೆಯ ಜನತೆಗೆ ಕುಡಿಯ ನೀರು, ಇರೋದಕ್ಕೆ ನೆರಳು, ಓಡಾಡೋದಕ್ಕೆ ಒಂದು ಒಳ್ಳೆಯ ರಸ್ತೆ ನಿರ್ಮಾಣ ಮಾಡಿಕೊಡಿ. ನಿಮ್ಮನ್ನ ಶಾಶ್ವತವಾಗಿ ಅವರು ಹೃದಯದಲ್ಲಿ, ಮಡಕಸಿರ ಜನತೆಯ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಯೂರುತ್ತಾರೆ ಅಂತ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ರು. ಪ್ರಿಯತಮ ನಾಯಕ ಅವರ ಮಾತನ್ನು ಆಲಿಸಿದ್ರು. ಹೇಳಿನು, ಒಟ್ಟಿನಲ್ಲಿ ಅವರ 25 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಕುಡಿಯುವ ನೀರನ್ನು ಸಂಪೂರ್ಣವಾಗಿ ತುಂಗಭದ್ರಾ ಡ್ಯಾಮ್ ನೀರನ್ನ, ಕುಡಿಯುವ ಸಿಹಿ ನೀರನ್ನ ನಮ್ಮೆಲ್ಲ ತಾಲೂಕಿನ ಜನಗಳಿಗೆ ಹರಿಸಿಕೊಟ್ಟಂತಹ ಮಹಾ ಆಧುನಿಕ ಭಗೀರಥ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಹುದಾಗಿದೆ ಬಂಧುಗಳೇ. ಅದೇ ರೀತಿ ಹೋಬಯ್ಯನವರು ಕೊಟ್ಟಂತಹ ಒಂದು ನೆರಳನ್ನ ಕೊಡಿ ಅಂದ್ರೆ, ನೆರಳಂದ್ರೆ ಗೃಹ ನಿರ್ಮಾಣಗಳನ್ನ ಮಾಡಿಕೊಡಿ ಅಂತ ಹೇಳಿದ್ರು. YS ರಾಜಶೇಖರ ರೆಡ್ಡಿ ಅವರ ಪರಮಾತ್ಮ ಸ್ನೇಹಿತರಾಗಿರುವ ಕಾರಣ ಅವರು ನಮ್ಮ ತಾಲೂಕಿನಲ್ಲಿ ಊರನ್ನೇ ನಿರ್ಮಾಣ ಮಾಡಿಕೊಂಡಂತಹ ಆಧುನಿಕ ಗೃಹ ನಿರ್ಮಾಣದಾತ ಪ್ರಿಯತಮ ರಘುವೀರ ರೆಡ್ಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನೆನಪಾಡಕ್ಕೆ ಇಷ್ಟಪಡ್ತಾ ಇದ್ವಿ. ಅದೇ ರೀತಿ ಒಂದು ಒಳ್ಳೆ ರಸ್ತೆಯನ್ನ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿದ್ರು. ಇಡೀ ನಮ್ಮ ತಾಲೂಕಿನಾದ್ಯಂತ ಸರಿಸುಮಾರು 400 ಹೆಚ್ಚು ಕಿಲೋಮೀಟರ್ ತಾರ್ ರಸ್ತೆಯನ್ನ ನಿರ್ಮಾಣ ಮಾಡಿದಂತಹ ಒಬ್ಬ ಈ ರಸ್ತೆ ರಾಜ ರಘುವೀರ ರೆಡ್ಡಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ರಘುವೀರ ರೆಡ್ಡಿ, ಜೈ ರಾಹುಲ್ ಗಾಂಧೀಜಿ. ಥ್ಯಾಂಕ್ ಯು. ಈಗ ಈ ಗ್ರಾಮದ ಅಭಿವೃದ್ಧಿ ಬಗ್ಗೆ ಗ್ರಾಮದ ಪ್ರಜೆಗಳೆಲ್ಲರಿಗೂ ನನ್ನ ಧನ್ಯವಾದಗಳು. ರಘುವೀರ ರೆಡ್ಡಿ ಅವರು MLA ಆದಾಗ ನಮ್ಮ ಗ್ರಾಮಕ್ಕೆ ಮಾಡಿರುವ ಅಭಿವೃದ್ಧಿ ಕೆಲಸಗಳು, ಫಸ್ಟು ಕುಡಿಯುವ ನೀರು, ಶ್ರೀರಾಮರೆಡ್ಡಿ ತುಂಗಭದ್ರಾ ಕುಡಿಯುವ ನೀರನ್ನು ಪ್ರತಿ ಗ್ರಾಮಕ್ಕೂ ಇದು ಮಾಡಿದರು. ಗ್ರಾಮದ ಮೊತ್ತವಾಗಿ CC ರೋಡ್ಗಳು ಮಾಡಿದರು, ಹೈಸ್ಕೂಲ್ ಮಾಡಿದ್ದಾರೆ, ಕರೆಂಟ್ ಸಬ್ಸ್ಟೇಷನ್ ತಂದು ಕೊಟ್ಟಿದ್ದಾರೆ. ತಮಡೇಹಳ್ಳಿಯಿಂದ ಕೋಡಿಗೆಹಳ್ಳಿವರೆಗೂ ತಾರ್ ರೋಡ್ ಮಾಡಿದರು. ತಮಡೇಹಳ್ಳಿಯಿಂದ ನಾಗವನಹಳ್ಳಿವರೆಗೂ ತಾರ್ ರೋಡ್ ಮಾಡಿದರು. ತಮಡೇಹಳ್ಳಿ ಗ್ರಾಮಕ್ಕೆ 35 kg ಅಂದರೆ
35 ಕೆಜಿ ಅಕ್ಕಿ ಕಾರ್ಡುಗಳು 74 ಕಾರ್ಡುಗಳು ಕೊಟ್ಟರು. ನಮ್ಮ ಗ್ರಾಮಕ್ಕೆ ಒಂದು 74 ಕಾರ್ಡುಗಳು ಕೊಟ್ಟರು. ಅಯ್ಯಬಾಯಿ ಕಾರ್ಡುಗಳು. ಈಗ ಸ್ಪೆಷಲ್ ಅಯ್ಯಬಾಯಿ ಎಂದು ಮಾಲಾಮಾದಿಗರಿಗೆ 30 ಮನೆಗಳು ಕೊಟ್ಟು ಮತ್ತೆ ಅವ್ರ ರಿಪೇರಿಗಾಗಿನ 20,000 ರೂಪಾಯಿ ಹಣವನ್ನು ಕೊಟ್ಟಿದ್ರು. ತಮಡೇಹಳ್ಳಿ ಗ್ರಾಮದಲ್ಲಿ ಪಾರ್ಟಿ ರಹಿತವಾಗಿ ಕುಲಮತ ರಹಿತವಾಗಿ ಪ್ರತಿಯೊಬ್ಬರಿಗೂ ಪ್ರತಿ ಮನೆಗೂ ವಿಕಲಾಂಗರಿಗೂ ಎಲ್ಲರಿಗೂ ಪೆನ್ಷನ್ ಕೊಟ್ಟರು. ತಮಡೇಹಳ್ಳಿ ಕೊಲ್ರೆಡ್ಡಿಗೆ ರಘುವೀಂದ್ರ ರೆಡ್ಡಿ ಅವರು ಮಾತು ಕೊಟ್ಟಿದ್ರು, ಪ್ರತಿಯೊಂದು ಗುಡ್ಲಿರ ಮನೆಗಳಿಗೆಲ್ಲನ ಅಲ್ಲಿ ದನ ಕಟ್ಟಬೇಕು, ಮನೆ ಜನಗಳೆಲ್ಲನ ಪಕಡ್ ಬಂದಿಯಾಗಿರೋ ಮನೆಯಾಗಿರ್ಬೇಕಂತೇಳಿ ಪ್ರತಿಯೊಬ್ಬರಿಗೂ ಪಕ್ಕಾ ಮನೆ ಕಟ್ಟಿಕೊಟ್ರು. ಮತ್ತು ನಮ್ಮ ಚಿತ್ರಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿ ಹಣ ಕೊಟ್ಟು ಇವತ್ತು ನಮ್ಮ ದೇವಸ್ಥಾನ ಬ್ರಹ್ಮಾಂಡವಾಗಿರೋಂಗೆ ಆ ಪರಮಾತ್ಮ ನಮಗೆ ಮಾಡಿಕೊಟ್ಟಿದ್ದು. ಮತ್ತು ರೈತಗಳೆಲ್ಲರಿಗೂ ಈ ಪ್ರಾಂತದ ಕರುವು ನೋಡಿ ಪ್ರತಿಯೊಬ್ಬರಿಗೂ ಮಾವಿನ ಗಿಡ ಮಿಕ್ಕಾದ ಎಲ್ಲರಿಗೂ ಬೆಳೆಸ್ಕೊಡೋಕ್ಕೆ ಒಂದು ಕಾರಣ ಮಾಡಿಕೊಟ್ರು. ರೈತಗಳಿಗೆ ಪ್ರತಿಯೊಬ್ಬರಿಗೂ ಡ್ರಿಪ್ ಇರಿಗೇಷನ್ ಮಾಡಿಕೊಟ್ಟು 90%ನಾಗೆ ಡ್ರಿಪ್ ಇರಿಗೇಷನ್ ಮಾಡಿಕೊಟ್ರು. ಇವೆಲ್ಲ ನಮ್ಮ ರಘು ರೆಡ್ಡಿ ಅವ್ರು ಮಾಡಿಕೊಟ್ಟಿರೋದೇ. ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಈಗ ನಮ್ಮ ಅಭ್ಯರ್ಥಿಯಾದ ಸುಧಾಕರನ್ ಅವರು ಮಾತಾಡಬೇಕಾಗಿ ಕೇಳ್ತಾ ಇದ್ದೀನಿ. ತಮಡೇಹಳ್ಳಿ ಗ್ರಾಮದ ಆತ್ಮೀಯ ಬಂಧುಗಳೇ, ಪ್ರೀತಿಯಾದಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿಗಳೇ, ವೇದಿಕೆ ಮೇಲಿರೋ ಹಿರಿಯರೇ, ಈಗಲೇ ನಮ್ಮ BC ಹಿರಣ್ಣ ಈ ತಮಡೇಹಳ್ಳಿ ಗ್ರಾಮಕ್ಕೆ ಮಾಡಿರೋ ಅಭಿವೃದ್ಧಿ ಸಂಕ್ಷೇಮ ಎರಡೂ ಹೇಳಿದರು. ಹಂಗೆ ಬಸಣ್ಣ ಅವರು ಸ್ವಾತಂತ್ರ್ಯ ಸಮರ ಯೋಧರು, ಓಬಯ್ಯ ನಮ್ಮ ಮಾನ್ಯ ಮಂತ್ರಿ ಅವರಿಗೆ ಅವತ್ತಿನ ದಿನ ಕೊಟ್ಟ ಸಲಹೆಗಳು ಅವು ಕೂಡ ಗುರ್ತು ಮಾಡಿದರು. ಮಾಡಿದ ಮೇಲೂ ಹೇಳಿದ ಮಾತು ಗುರ್ತಿಟ್ಕೊಳ್ಳೋದು ಬಹು ಅಪರೂಪ ಈ ಕಾಲದಲ್ಲಿ. ಮಾಡಿಟ್ಟೆಲ್ಲ ಮರ್ತೋದ ಕಾಲದಲ್ಲಿ ಅದು ಸೇರಿಸಿದ್ದೀನಿ. ಯಾಕೆ ನಾಳೆ ತೆಗಿಲಿಲ್ವ ನನಗೆ ಗೊತ್ತಿಲ್ಲ. ಪ್ರತಿ ಕೆರೆ ಕೂಡ ಅಮ್ಮ ನಿಮ್ಗೆ ಹೇಳ್ತಾ ಇದ್ದೀನಿ,